ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಇರಾನ್ ನಡೆಸಿದ ಡ್ರೋನ್ ಕ್ಷಿಪಣಿಗಳ ದಾಳಿಯಿಂದ ಇಸ್ರೇಲ್ನಲ್ಲಿ ಸುಮಾರು 108ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿದ ಇರಾನ್ ದಾಳಿ ಮಾಡಿದ್ದು ಟೆಲ್ ಅವೀವ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕ್ಷಿಪಣಿಗಳ ದಾಳಿಗೆ ಕಟ್ಟಡಗಳು ಪುಡಿ ಪುಡಿಯಾಗಿದ್ದು ನಗರ ಅಕ್ಷರಶಃ ಅವಶೇಷಗಳಂತಾಗಿದೆ. ಇನ್ನು ಭೀಕರ ಯುದ್ಧದಲ್ಲಿ ನಾಗರಿಕರು ಬಲಿಯಾದ ಹಿನ್ನೆಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಸಂಧಾನ ಮಾಡಿಕೊಳ್ಳದಿದ್ರೆ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಇರಾನ್ನಲ್ಲಿ ಅಮೆರಿಕ ತಯಾರಿಸಿರುವ ಪ್ರಬಲ ಅಸ್ತ್ರಗಳಿದಾವೆ, ಅವುಗಳನ್ನು ಪ್ರಯೋಗ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಆದರೆ ಟ್ರಂಪ್ ಯಾವುದೇ ಎಚ್ಚರಿಕೆಗೂ ಬಗ್ಗದ ಇರಾನ್ ಇಸ್ರೇಲ್ ಮೇಲೆ ಸಮರ ಮುಂದುವರೆಸಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದೆ. ಅಮೆರಿಕವು ಮಾತುಕತೆಗಳನ್ನು ಅರ್ಥಹೀನಗೊಳಿಸುವ ರೀತಿಯಲ್ಲಿ ವರ್ತಿಸಿದೆ. ಮಾತುಕತೆಗಳನ್ನು ನಡೆಸುವುದಾಗಿ ಹೇಳಿಕೊಳ್ಳುವ ನೀವು ಇದೇ ವೇಳೆ ಯಹೂದಿ ಆಡಳಿತಕ್ಕೆ ಇರಾನಿನ ಪ್ರದೇಶವನ್ನು ಗುರಿಯಾಗಿಸಿಕೊಳ್ಳಲು ಅವಕಾಶ ನೀಡುತ್ತಿದ್ದೀರಿ ಅಂತ ಇರಾನ್ ಆರೋಪ ಮಾಡಿದೆ. ಇದೇ ವಿಚಾರಕ್ಕೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆಸಿದ್ರೆ ತೆಹರಾನ್ ಸುಟ್ಟು ಹೋಗುತ್ತೆ. ಇರಾನ್ನ ಸರ್ವಾಧಿಕಾರಿಯು ಅಲ್ಲಿನ ನಾಗರಿಕರನ್ನ ಒತ್ತೆಯಾಳುಗಳಾಗಿ ಪರಿವರ್ತಿಸುತ್ತಿದ್ದಾರೆ. ಇಸ್ರೇಲಿ ನಾಗರಿಕರ ಮೇಲಿನ ಕ್ರಿಮಿನಲ್ ದಾಳಿಗೆ ವಿಶೇಷವಾಗಿ ಟೆಹರಾನ್ನ ನಿವಾಸಿಗಳು ಭಾರಿ ಬೆಲೆ ತೆರಬೇಕಾದ ಪರಿಸ್ಥಿತಿಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. נזק שלא ידענו שכמותו, וגוררים פה רכבים כמו שאפשר לראות. בבניין הזה פה ממש הרוס, עובדים, אבל בלי ספק אירוע מאוד מאוד קשה. ממש כמה ממש נזק שלא ידענו שכמותו, וגוררים פה רכבים כמו שאפשר לראות. בבניין הזה פה